ಇವತ್ತು ಕಾಂಗ್ರೆಸ್ ಬೃಹತ್ ಜನಾಂದೋಲನ ಸಮಾವೇಶವನ್ನು ಮೈಸೂರಿನಲ್ಲಿ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ನಾಡಿನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರೇ ನೇರವಾಗಿ ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಸಿದ್ದರಾಮಯ್ಯವರು, ಮೊದಲನೇದಾಗಿ ಇವತ್ತಿನ ಸಮಾವೇಶ ಏನಿದೆ, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ, ನಿಮ್ಮ ಬೆಂಬಲಿಗರಲ್ಲಿ ಬಹುದೊಡ್ಡ ನಿರೀಕ್ಷೆ ಇದೆ. ಪ್ರಮುಖವಾಗಿ ಸಿದ್ದರಾಮೋತ್ಸವ ಏನಾಯಿತು, ಅದೇ ಮಾದರಿಯ ಒಂದು ಸಣ್ಣ ಕಾರ್ಯಕ್ರಮನೋ, ಅದೇ ಮಾದರಿಯ ಮತ್ತೊಂದು ಕಾರ್ಯಕ್ರಮನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತಿನ ಜನಾಂದೋಲನದ ಮೂಲಕ ತಾವು ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ? BJPಯವರು ಸಿದ್ದರಾಮಯ್ಯನವ್ರಿಗೆ ಮಸಿ ಬಳಿಬೇಕು ಅಂತೇಳಿ ಪಾದಯಾತ್ರೆಯನ್ನು ಮಾಡ್ಕೊಂಡಿದ್ದಾರೆ. ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ BJPಯವರು, JDSನವರು ಇಬ್ಬರು ಸೇರ್ಕೊಂಡು. ಒಂದು ಮನುವಾದಿಗಳು, ಇನ್ನೊಂದು ಜಾತಿವಾದಿಗಳು ಮತ್ತು ಫ್ಯೂಡಲ್ ಪಾರ್ಟಿ, ಇವರಿಬ್ಬರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಯಾವುದೇ ವಿಷಯ ಇಲ್ಲ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಅದನ್ನ ಹಗರಣ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾವ ಹಗರಣ ಆಗಿದೆ? ಈಗ ವಾಲ್ಮೀಕಿ ಹಗರಣ ಅಂತ ಆಗಿದೆ. ಸಿದ್ದರಾಮಯ್ಯನಿಗೂ ಅದಕ್ಕೂ ಏನು ಸಂಬಂಧ? ಚೀಫ್ ಮಿನಿಸ್ಟರ್ಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ. ಅದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ರಂಪ ಮಾಡಿದ್ರು. ಇಡೀ ಸದನನ ಅದೊಂದೇ ವಿಚಾರಕ್ಕೆ ಮಾಡಿದ್ರು. ನಾನು ಉತ್ತರ ಕೊಟ್ಟ ಮೇಲೆ ಉತ್ತರ ಕೇಳೋಕ್ಕೂ ಕೂಡ ತಯಾರಾಗಲಿಲ್ಲ ಅವರು. ನಂಬರ್ 1. ನಂಬರ್ 2, ಅದಾದಮೇಲೆ ಅದರಲ್ಲೇನು ಸತ್ವ ಇಲ್ಲ ಅಂತ ಗೊತ್ತಾದ ಮೇಲೆ ಈಗ ಮೂಢ ಹಗರಣ ಅಂತ ಹಿಡ್ಕೊಂಡಿದ್ದಾರೆ. ಮೂಢದಲ್ಲಿ ಏನು ಹಗರಣ, ಏನೇನು ಬೂದ ವಿಚಾರ? ಅದು ಏನು ಹಗರಣ ಆಗಿದೆ? ಇನ್ ವಾಟ್ ವೇ ನಾನು ಅದರಲ್ಲಿ ತಪ್ಪು ಮಾಡಿದ್ದೀನಿ? ಯಾವ ತಪ್ಪು ಮಾಡಿದ್ದೀನಿ? ತಪ್ಪು ಮಾಡದೇ ಹೋದರೂ ಕೂಡ ನನ್ನ ಮೇಲೆ ಮಸಿ ಬಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಮನಸ್ಥಿತಿ, ಈ ಮನುವಾದಿಗಳ ಮನಸ್ಥಿತಿನೇ ಹಿಂಗಿರೋದು. ಮನುವಾದಗಳ ಮನಸ್ಥಿತಿ ಇದೆಯಲ್ಲ, ಅವ್ರಿಗೆ ಸುಳ್ಳನ್ನೇ 100 ಸಾರಿ ಹೇಳಿ ಅದನ್ನು ಸತ್ಯ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಇದು ಸಂಪೂರ್ಣವಾಗಿ ಕಾನೂನಿನ ಉಲ್ಲಂಘನೆ ಆಗದೇ ಹೋದರೂ ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಮಾಡ್ತಾ ಇದ್ದಾರೆ. ಇದು ಒಂದು ಇದರಲ್ಲಿ ಯಾವುದೇ ಇಶ್ಯೂ ಇಲ್ಲ. There is no violation of law, either law of the land or concerned law. ಯಾವುದೇ ವೈಲೇಷನ್ ಇಲ್ಲ. ಆದರೂ ಕೂಡ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ BJPಯವರು ಮೊದಲಿನಿಂದ ಕೂಡ ಈ ಥರದ್ದೇ ಸುಳ್ಳು ಆರೋಪಗಳು ಮಾಡಿರೋದು. ಈಗ ಇಡೀ ದೇಶದಲ್ಲಿ ಮಧ್ಯಪ್ರದೇಶ ಸರ್ಕಾರ ಬೆಳೆಸ್ತವ್ರು ಯಾರು? ಇದರಲ್ಲಿ ಮಾಡಿದವ್ರು ಯಾರು? ಕರ್ನಾಟಕದಲ್ಲಿ ಸರ್ಕಾರ ಬೆಳೆಸ್ತವ್ರು ಯಾರು? ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರ ಬೆಳೆಸ್ತವ್ರು ಯಾರು? ಕೇಜ್ರಿವಾಲ್ ಒಂದು ಸಾರಿ ಹೇಳಿದರು, ಸುಮಾರು 6,500 ಕೋಟಿ ಖರ್ಚು ಮಾಡಿ 277 ಶಾಸಕರನ್ನ ಕೊಂಡ್ಕೊಂಡಿದ್ದಾರೆ ಅಂತ. ಇವ್ರು ಯಾವತ್ತಾರು ಕರ್ನಾಟಕದಲ್ಲಿ ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರಾ? 2008 ಇರ್ಬೋದು, 2018, 19 ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಇದೆಯಾ ಅವರಿಗೆ? ನಾವು 2013 ಜನರ ಆಶೀರ್ವಾದ ತಗೊಂಡಿದ್ದೀವಿ, 2023 ಜನರ ಆಶೀರ್ವಾದ ತಗೊಂಡಿದ್ದೀವಿ. ಜನರು ಸಂಪೂರ್ಣ ಆಶೀರ್ವಾದ ಮಾಡಿ ನಾವು ಅಧಿಕಾರಕ್ಕೆ ಬಂದಿರೋದು. ಅವ್ರಿಗೆ ಏನಾಗಿದೆ ಅಂತಂದರೆ, ಈಗ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು, ನಾವು ಜಾರಿ ಮಾಡೋದು. ನೇರವಾಗಿ ವಿರೋಧ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರಿಗೆ ದಮ್ಮಿದ್ರೆ ಗ್ಯಾರಂಟಿ ಯೋಜನೆಗಳು ಜನ ವಿರೋಧಿ, ಬಡವರು ವಿರೋಧಿ, ನಿಲ್ಲಿಸ್ಬಿಡಿ ಅಂತ ಹೇಳಿ ನೋಡೋಣ. ಇಂಡೈರೆಕ್ಟಾಗಿ ಅವಕ್ಕೆ ಅವ್ರನ್ನ ವಿರೋಧ ಮಾಡೋದು.